ಹಿಂದೂ ಹುಲಿ, ನೇರ ನುಡಿ, ನಿಷ್ಠುರವಾದಿ ಎಂದೇ ಕರೆಸಿಕೊಳ್ಳುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೋದಲ್ಲಿ ಬಂದಲ್ಲಿ ಅಬ್ಬರಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಯಾದಗಿರಿ ಜಿಲ್ಲೆಯ ಗುರಮಿಠಕಲ್ನಲ್ಲಿ ಗಾಂಧೀಜಿ, ನೆಹರು ಬಗ್ಗೆ ಮಾತಾಡಿ ದ್ವೇಷದ ಭಾಷಣ, ಪ್ರಚೋದನಕಾರಿ ಭಾಷಣದ ಅಡಿಯಲ್ಲಿ ಕೇಸ್ ಹಾಕಿಸಿಕೊಂಡಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ನಡೆದ ವೀರ ಸಾವರ್ಕರ್ ಕಾರ್ಯಕ್ರಮದಲ್ಲೂ ಅದೇ ರೀತಿ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಗಾಂಧೀಜಿಗೆ ಮತ್ತೆ ಅವಹೇಳನ ಮಾಡಿದ್ದಾರೆ. ಚರಕ ಸುತ್ತಿ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಂಬೇಡ್ಕರ್ ಹೆಸರು ಎತ್ತಿ ಅಂಬೇಡ್ಕರ್ ಒಮ್ಮೆ ಗಾಂಧೀಜಿ ಬಳಿ ಹೋದಾಗ ಅವರಿಗೇನು ಗಾಂಧೀಜಿ ಮಹಾತ್ಮ ಅನ್ನಿಸಿಲ್ಲವಂತೆ. ಒಳಗೊಂದು ಹೊರಗೊಂದು ಅಂತ ಅಂಬೇಡ್ಕರ್ ಹೆಸರೇಳಿ ಗಾಂಧೀಜಿಗೆ ಬೈದಿದ್ದಾರೆ. ಆಗಿನ ಕಾಲದಲ್ಲಿ ಪರಿಸ್ಥಿತಿಗಳು ಹೇಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ಯತ್ನಾಳ್ ಮಾತ್ರ ತಾವು ಎಲ್ಲವನ್ನೂ ಕಣ್ಣಾರೆ ಕಂಡಂತೆ ಹೇಳ್ತಿದ್ದಾರೆ. ಇದಕ್ಕೆ ಜನರು ಕೂಡ ಚಪ್ಪಾಳೆ ತಟ್ಟಿ ಕೂಗಾಡ್ತಾರೆ. ಹೀಗೆ ಮುಂದುವರೆದ್ರೆ ಎಲ್ಲರ ಬಗ್ಗೆಯೂ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಇದರಿಂದ ಅವರ ವರ್ಚಸ್ಸಿಗೆ ಕೆಟ್ಟ ಹೆಸರು ಬರೋ ಸಾಧ್ಯತೆಯೇ ಹೆಚ್ಚಿದೆ. ನಮ್ಮ ರಾಷ್ಟ್ರ ಪುರುಷರನ್ನ ನಿಜವಾಗಿ ಸ್ವಾತಂತ್ರ್ಯ ಸಲುವಾಗಿ ತಮ್ಮ ತನವನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿದಂತ ಮಹಾಪುರುಷರ ಇತಿಹಾಸವನ್ನು ಓದದೇ ಇರುವುದು ನಮ್ಮ ದೇಶದ ದುರಂತ. ನಮ್ ಕಲಿಸಿದ್ದೇನೆ ಬೇರೆ. ನಮಗೆ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಮಹಾರಾಣಾ ಪ್ರತಾಪರ ಬಗ್ಗೆ ಕಲಿಸಲಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಪೃಥ್ವಿರಾಜ್ ಚೌಹಾಣ್ ಅವ್ರ ಬಗ್ಗೆ ಅವ್ರ ಶೌರ್ಯದ ಬಗ್ಗೆ ನಮಗೆ ಕಲಿಸಲಿಲ್ಲ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಕಲಿಸಲಿಲ್ಲ, ನಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕಲಿಸಲಿಲ್ಲ, ನಮಗೆ ಸಂಗೊಳ್ಳಿ ರಾಯಣ್ಣ, ಒಣಕೆ ಓಬವ್ವ ಇವ್ರು ಯಾರ ಪರಿಚಯವನ್ನು ಮಾಡದೆ ಕೇವಲ ನಾವೆಲ್ಲ ಕಲಿತಿದ್ದು ಮೊಘಲರ ಇತಿಹಾಸ. ಮೊಘಲರ ಇತಿಹಾಸ ನಿನ್ನೆ ಹೇಳ್ತಾ ಇದ್ದೆ ನಾನು. ನಮಗೆಲ್ಲರಿಗೂ ಮೊಘಲರೊಳಗೆ ಎಷ್ಟು ಮಂದಿ ಏನು ರಾಜರಾಗಿ ಹೋದ್ರಂತ ಗೊತ್ತಿದೆ. ಆದ್ರೆ ನಮ್ಮ ಪೂರ್ವಜರಿಗೆ ಎಷ್ಟು ಮಂದಿ ನಮ್ಮ ಮನೆಯಾಗನೆ ನಮ್ಮ ಮುತ್ಯಾನ ನಂತರ ಮತ್ತೆ ನಮ್ಮ ಮುತ್ಯಾನ ಅಪ್ಪ ಯಾರಿದ್ರು ನಮ್ಗೆ ಗೊತ್ತಿಲ್ಲ. ಬಾಬರ್ ಗುರ್ತು, ಹುಮಾಯೂನ್ ಗುರ್ತು, ಅಕ್ಬರ್ ಗುರ್ತು, ಶಹಾಜಹಾನ್ ಗುರ್ತು, ಔರಂಗಜೇಬ್ ಗುರ್ತು, ಮೊಘಲರ ಕೊನೆಯ ಸುಲ್ತಾನ್ವರೆಗೆ ಎಲ್ಲರೂ ನಮ್ಗೆ. ಟಿಪ್ಪು ಸುಲ್ತಾನ್ ಗೊತ್ತು, ಆದಿಲ್ ಶಾಹಿ ಗೊತ್ತು, ಫರೀದ್ ಶಾಹಿ ಗೊತ್ತು, ಕುತುಬ್ ಶಾಹಿ ಗೊತ್ತು, ಇವರೆಲ್ಲ ಗೊತ್ತು. ಅದು ನಮ್ಮ ಮುತ್ಯಾನ ಅಪ್ಪನ ಹೆಸರು ನಮ್ಗೆ ಗೊತ್ತು. ಇದು ನಮ್ಮ ಇತಿಹಾಸ ನಮ್ಗೆ ಕಲಿಸಿದಂತಹ ಈ ದೇಶದಲ್ಲಿ. ಯಾಕಂದ್ರೆ ನಮ್ಗೆ ಏನ್ ಕಲಿಸಾರಪ್ಪ ಅಂದ್ರೆ ಬುಕ್ಕ ತೆಗೆದು ಗಾಂಧಿ ಮತ್ತು ನೆಹರು ಸ್ವಾತಂತ್ರ್ಯ ಕೊಡಿಸಿದ್ರು. ಇವತ್ತೊಬ್ಬ ಗಾಂಧಿಯ ಮಿಶ್ರ ತಳಿ ಒಂದೈತಿ. ಅದು ಏನ್ ಹೇಳ್ತದ ಅಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅಂಜು ಬುರ್ಕರಿದ್ರು, ಕ್ಷಮಾಪಣೆ ಬೇಡಿದ್ರು. ನೋಡ್ರಿ, ಗಾಂಧಿಗೆ ನೆಹರುಗೆ ಅವ್ರು ಎಂದೂ ಜೈಲಿಗೆ ಹಾಕಲಿಲ್ಲ. ಅವ್ರು ಎಲ್ಲಿ ಇರ್ತಿದ್ರಲ್ಲ ಅಲ್ಲೇ ಒಳಗೆ ಕೀಲಿ ಹಾಕ್ತಿದ್ರು. ಮುಂದೆ ಹಿಂದಿಂದ ಎಲ್ಲಾನು ವ್ಯವಸ್ಥೆ ಆಗ್ತಿತ್ತು. ಅವ್ರಿಗೆ ಒಳ್ಳೆ ಗಾದಿ, ಒಳ್ಳೆ ತೆಕ್ಕೆ, ಒಳ್ಳೆ ಬರಿಲಾಕ ಒಂದು ಒಳ್ಳೆ ಪೆಟ್ಟಿಗೆ ಮುಂದ ಮ್ಯಾಗ ಪಂಕ, ರಾತ್ರಿ ಹುಳ ಕಡಿತು ಅಂತ ಮತ್ಸರದಾನೆ ನೋಡಿ. ಆದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇತಿಹಾಸನ ಏನ ಗಾಡಿ ಒಳಗೆ ಹೋಗಕ್ ಬಂದೆ, ಅದನ್ನ ನೋಡಿಬಿಟ್ರೆ, ಸಂಭಾಜಿ ರಾಜೇವರ ಚಾವ ನೋಡಿಬಿಟ್ರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ 2 ಸಲ ಕಾಳಪಾನ, 25 ವರ್ಷದ ಒಂದು ಕಾಳಪಾನ, 28ನೇ ವರ್ಷಕ್ಕೆ ಅವ್ರು ಕಾಳಾಪಣಿ ಶಿಕ್ಷೆಗೆ ಒಳಪಡ್ತಾರೆ. ಅಂದ್ರೆ 2 ಕಾಳಾಪಣಿ ಅಂದ್ರೆ ಎಷ್ಟಾಯ್ತು? 50 ವರ್ಷ ಜೈಲಿನಾಗಿರ್ಬೇಕಾಯ್ತು. ಇಡೀ ಜೀವನಾನೇ ಅವರು ಬರೀ ಅಷ್ಟೇ ಅಲ್ಲ, ಇವ್ರಿಗೆ ಏನ್ ಹೇಳಿದಾಗ ಗಾಂಧಿನಿಯವ್ರಿಗೆ ಏನೇನು ಫೆಸಿಲಿಟಿ ಇತ್ತು, ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ ಏನ್ ಸೌಲಭ್ಯ ಇತ್ತು ಅಂದ್ರೆ 12x7 ಒಂದು ರೂಮ್, ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಶೌಚಾಲಯ, ಅಲ್ಲೇ ಮಕ್ಕೋಬೇಕು. ದಿವಸ ಒಂದು ಕೊಂಡು ಕೊಬ್ಬರಿ ಎಣ್ಣೆ ಎತ್ತಿಗೆ ಹೆಂಗ ದನ ಕಟ್ಟಿಗೆ ಮತ್ತೆ ಎತ್ತಿಗೆ ಗಾಯ ಬಂದಾವ ಹೊಳ್ಳಿ
ಎಲ್ಲ ಮಿಲ್ಲು ಯಾಕಂದ್ರೆ ಈಗ ಒಳ್ಳೆ ಕಟ್ಗಿ ವುಡ್ ಪ್ರೊಸೆಸ್ ಅಂತ ಬಂದೈತಿ. ಎಲ್ಲ ಈಗ ಊರಾಗ ಬಂದವು ನಮ್ಮಲ್ಲಿ ಶುದ್ಧವಾದಂತಹ ಕಟ್ಟಿಗೆಯಿಂದ ತಯಾರಾದಂತ ಏನು ಅದನ್ನ ಈ ಸ್ವಾತಂತ್ರ್ಯ ಹೋರಾಟಗಾರನ ಅಂಡಮಾನದಲ್ಲಿ ದಿವಸ ಒಂದು ಪೌಂಡ್ ತೆಗೆದು ಯಾರು ವೀರ್ ಸಾವರ್ಕರ್ ಅವ್ರ ಅಣ್ಣನು ಗಣೇಶ್ ಸಾವರ್ಕರ್ ಒಂದು ಕಾಲಪಾನಿ 6,000 ಕವಿತೆಗಳನ್ನ ಗಾಡಿ ಮ್ಯಾಗ ಬರೆದು ಇವತ್ತು ಬರುದು ಅದನ್ನ ಬಹಾಟ್ ಮಾಡ್ಬೇಕು. ಯಾರು ವೀರ್ ಸಾವರ್ಕರ್ ಬಹಾಟ್ ಮಾಡಿದ್ಮ್ಯಾಗ ಅವ್ರು ಬ್ರಿಟಿಷರು ಇವ್ರು ಬಂದು ಎಲ್ಲ ಅಳಿಸ್ತಿದ್ರು. ಅದನ್ನ ಅವ್ರು ಬರುದ್ರಾಗನೆ ಬಹಾಟ್ ಮಾಡ್ಬೇಕು, ಅವ್ರು ಗಾಡಿ ಮ್ಯಾಗಿಂದ ಎಲ್ಲ ಅಳಿಸ್ತಾರೆ. ಈಗ 6,000 ಕವಿತೆಗಳನ್ನ ಒಬ್ಬ ಪುಣ್ಯಾತ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬರೆದು ಇದು ಏನೋ ನಂಬಲಕ್ಕಾಗಲ್ಲ ಅಂತ. ಅವ್ರು ಇಂಗ್ಲೆಂಡ್ನಿಂದ ಬಂದರ್ ಮಾಡ್ಕೊಂಡು ಬರುವಾಗ ಫ್ರಾನ್ಸ್ನ ಬಂದರ್ನಲ್ಲಿ ಅವರು ಕಿಟಕಿಯಿಂದ ಜಿಗಿದು ಈಶಾಡಿ ಬರ್ತಾರೆ. ಸಮುದ್ರದಾಗ ಈಶಾಡೋದು ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಇಷ್ಟು ಕಷ್ಟ ತಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಒಬ್ಬರೇ ಎಲ್ಲ ವೀರ್ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ಲಾಲ್ ಧಿಂಗ್ರಾ. ವೀರ್ ಸಾವರ್ಕರ್ ಒಂದು ಪುಸ್ತಕ ಬರೀತಾರೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857. ಇತಿಹಾಸಕಾರರು ಹೇಳ್ತಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ 1947ರ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯಾಗಿದ್ದು ಯಾವಪ್ಪ ಅಂದ್ರೆ, ಯಾವ ಪುಸ್ತಕ ಅಂದ್ರೆ ಅದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಬರೆದಂತ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಟಾಟೋಪಿ ಅವರೆಲ್ಲ ಕಾಲದಲ್ಲಿ ಮಾಡಿದ್ರಲ್ಲ, ಆ ಪುಸ್ತಕದಿಂದೇ ಭಗತ್ ಸಿಂಗ್, ಆ ಪುಸ್ತಕದಿಂದೇ ಚಂದ್ರಶೇಖರ್ ಆಜಾದ್, ಆ ಪುಸ್ತಕದಿಂದೇ ಮದನ್ಲಾಲ್ ಧಿಂಗ್ರಾ, ಮುಂದೆ ಅದೇ ಪುಸ್ತಕದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಈ ದೇಶದಲ್ಲಿ ಆಜಾದ್ ಹಿಂದ್ ಫೌಜ್ INA ಕಟ್ಟಿದಂತದ್ದು. ಅದು ಮೂಲ ಪ್ರೇರಣೆ ಯಾರಪ್ಪ ಅಂದ್ರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪುಸ್ತಕದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾವೆಲ್ಲ ಎಲ್ಲ ಉಪಸ್ಕೃತರ ಎಲ್ಲ ಹಿಂಗೆ ತಿರುಗಿಸ್ಬಿಟ್ರೆ ಸ್ವಾತಂತ್ರ್ಯ ಸಿಕ್ತಿತ್ತದ. ನಾನು ತಿರುಗಿಸ್ತೇನೆ, ಮುಖ್ಯಮಂತ್ರಿ ಆಗ್ತೇನಲ್ಲ. ಯಾಕಿದ್ರೆ ಹೇಳ್ತೀನಿ ಅಂದ್ರೆ ಎಷ್ಟು ಮಂದಿ ಎಷ್ಟು ಕುಟುಂಬಗಳು ಇಲ್ಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಎಷ್ಟು ಕುಟುಂಬಗಳು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ, ಕಷ್ಟಪಟ್ಟಾರೆ. ಅವರು ಯಾರು ಇತಿಹಾಸ ಇಲ್ಲ. ನಾವೆಲ್ಲ ನೋಡಿ ನಾವು ಸಣ್ಣವರಿದ್ದಾಗ ಶಿವಾಜಿ ಬಗ್ಗೆ ಒಂದು 2 ಲೈನ್, ಶಿವಾಜಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು, ತಾಯಿ ತಂದೆ ಇವರಿದ್ರು ಏನಿದ್ರು ಹೋರಾಟ ಮಾಡಿದ್ರು. ಆ ಮಗ ಧನವಂತನಾದ ಅಕ್ಬರ್ 2 ಪೇಜ್ ಇರ್ತಿತ್ತು. ಅವ್ರು ಜಾತಾತಿ ಇತ್ತಿಂತ ಅವನೇ ಒಂದು ಧರ್ಮವನ್ನ ಸಂಸ್ಥಾಪನೆ ಮಾಡದ, ಅದನ್ನು ಓದ್ಕೊತ್ ಬಂದ್ವಿ ನಾವು. ಸ್ವಾತಂತ್ರ್ಯ ನಂತರ ಈ ನೆಹರು ಏನ್ ಮಾಡಿದ್ದು ದೊಡ್ಡ ಆಘಾತಕಾರಿ ಅಂದ್ರ ದಿಲ್ಲಿ ಒಳಗೆ ಎಲ್ಲಾ ಮೊಘಲರ ಹೆಸರಿಟ್ಬಿಟ್ಟ. ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್, ಬಾಬರ್ ರೋಡ್, ಒಂದು ರೋಡ್ಗಳು ಯಾರು ನೆಹರು ರೋಡ್, ರಾಜೀವ್ ಗಾಂಧಿ ರೋಡ್, ಇಂದಿರಾ ಗಾಂಧಿ ರೋಡ್, ಈ ರೋಡ್. ಅಂಬೇಡ್ಕರ್ ಅವ್ರ ಹೆಸರಿಡ್ಲಿಲ್ಲ, ಅಂಬೇಡ್ಕರ್ ಅವರು ಭಾರತ ರತ್ನ ಕೊಡ್ಲಿಲ್ಲ. ಇವ್ರು ಯಾರು ಕೊಡ್ಲಿಕ್ಕಂತ ತಾವೇನೆ ಒಳಗೆ ಹಾಕೊಂಡ್ಬಿಟ್ಟು ಭಾರತ ರತ್ನ ತಣ ಚಪ್ಪಾಳೆ ಹೇಳ್ಕೊಂಡು. ನೆಹರುಗೆ ಯಾರು ಕೊಟ್ಟಿರ್ಲಿಲ್ಲ, ಅವನೇ ಹೊಡ್ಕೊಂಡ ಪ್ರಧಾನಮಂತ್ರಿ ಅಂತ. ಇಂದಿರಾ ಗಾಂಧಿ ತಾನೇ ತಗೊಂಡ್ರು, ರಾಜೀವ್ ಎಲ್ಲರೂ ತಗೊಂಡ್ರು. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಸಿಕ್ಕಿದ್ರೆ ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಬಂದಾಗ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬರಿಗೆ ಭಾರತ ರತ್ನ ಸಿಕ್ತು. ಅಂಬೇಡ್ಕರ್ ಬಗ್ಗೆ ಎಲ್ಲಿನೂ ಗೊತ್ತೇ ಇರಲಿಲ್ಲ, ಬರೀ ಸಂವಿಧಾನ ಬರೆದ್ರು ಅಷ್ಟಕ್ಕೆ ಇಟ್ಟಿದ್ರು ಅವ್ರನ್ನ. ಆದ್ರೆ ಅಂಬೇಡ್ಕರ್ ಅವರ ಭವಿಷ್ಯ ಅವತ್ತೇನು 1944 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಲ್ಲ, ಅವ್ರು ಹೇಳಿದ್ರು ನಾ ಈ ಮನುಷ್ಯಂಗ್ ಮಹಾತ್ಮ ಅಲ್ಲಕ್ ನಾ ತಯಾರಿಲ್ಲ. BBC ಒಂದು ಇಂಟರ್ವ್ಯೂ ಅದು, ಏನೋ ನೀರು ಕೇಸ್ ಹಾಕಿರ್ತೀವಿ ನಾ ಹಾಕಿರ್ಬೇಕಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ದೇನೆ ನಾವು, ಅವ್ರು ಏನ್ ಹೇಳಿದ್ರು, ನನಗೆ ಅನಿಸ್ಲಿಲ್ಲ ಮಹಾತ್ಮ ಗಾಂಧಿ ಹೋಗ್ಬೇಕು. ಗಾಂಧಿಗೆ ನಾ ಭೇಟಿಗೆ ಹೋಗಿದ್ದೆ, ಅವ ಮಹಾತ್ಮ ತಗೊಂತ ಯಾವ ಅಂಶಗಳು ಕಾಣಿಸ್ಲಿಲ್ಲ ಅಂತಂದ್ರು.
ಅವು ಒಳಗೊಂದಿದ್ದ ಹೊರಗೊಂದಿದ್ದ ಯಾರು ಹೇಳಿದ್ದು? ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವಾಗ ಭವಿಷ್ಯ ಭಾರತದ್ದು ಭಾರತ ವಿಭಜನೆ ಆಗ್ಬೇಕಾಗಿದ್ರೆ ಭಾರತದಲ್ಲಿರುವ ಕಟ್ಟ ಕಡೆಯಲ್ಲಿ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಹಿಂದೂ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಹೇಳಿದಲ್ಲ, ಯಾರು ಹೇಳಿದ್ದು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಅವ್ರು ಇಲ್ಲಿ ಕಳಿಸ್ಬೇಕು, ಯಾಕೆ ಅಲ್ಲಿ ಅವ್ರು ಇಲ್ಲಿ ಬರ್ಬೇಕು ಅನ್ನೋದಕ್ಕೆ ಅವ್ರು ಉದಾಹರಣೆ ಕೊಡ್ತಾರೆ. ಇಸ್ಲಾಂನಲ್ಲಿ ಸಹೋದರ ಮತ್ತೊಂದು ಧರ್ಮವನ್ನ ಸಹೋದರತ್ವದಿಂದ ನೋಡುವಂತ ಯಾವುದೇ ಆ ಧರ್ಮದಲ್ಲಿ ಇಲ್ಲ. ಅವ್ರು ಯಾರು ಮತ್ತೊಬ್ಬರ ಅಣ್ತಂಬರ ತಿಳ್ಕೋದಿಲ್ಲ. ನೀವೇನ್ ಕಿಸದಾಡಿ ಬಾಯಿ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ತಂದ್ರು ಅವ್ರೇನಂದು ಬಾಯಿ ಬಾಯಿ ಆಗುದಿಲ್ಲ. ಯಾರು ಹೇಳಿದ್ದು? ಅಂಬೇಡ್ಕರ್. ಅಂಬೇಡ್ಕರ್ ಒಬ್ರು ಆಫರ್ ಕೊಡ್ತಾರ, ಹೈದರಾಬಾದ್ ನಿಜಾಮ. ಏನ್ ಹೇಳ್ತಾರೆ ನೋಡ್ರಿ, ಅಂಬೇಡ್ಕರ್ ಅವ್ರು ಎಂತ ಶ್ರೇಷ್ಠ ವ್ಯಕ್ತಿ ಇರ್ಬೇಕಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವೀರ್ ಸಾವರ್ಕರ್ ಅವ್ರು ಹಿಡಿದು ಭಗತ್ ಸಿಂಗ್ ಹಿಡಿದು, ಭಗತ್ ಸಿಂಗ್ ವಯಸ್ಸೆಟ್ಟಿಗೆ ಎಲ್ಲಿಗೆತ್ತಿದಾಗ ಚಂದ್ರಶೇಖರ್ ಆಜಾದ್ ಅವರೆಲ್ಲ ಜಾತಿ ತಂದ್ರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್